ಭಾಳಷ್ಟು ಜನರಿಗೆ ರಾಮ್ ಪ್ರಸಾದ ಹೆಂಗೆ ಮಾಡೋದು ಅಂತ ಗೊತ್ತಿರಂಗಿಲ್ಲ. ಭಾಳ ಈಸಿ ಐತಿ ಇದನ್ನು ಮಾಡೋದು. ಇವತ್ತು ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಅಂತ. ಒಂದು ಪಾತ್ರೆ ಒಳಗೆ ತುಪ್ಪ ಬಿಸಿ ಮಾಡಿ ಇದಕ್ಕೆ ಗೋಧಿ ಹಿಟ್ಟು ಹಾಕಿ ಘಮ ಬರೋವರೆಗೂ ಹುರಿದು ಆರಿದ ಮೇಲೆ ಏಲಕ್ಕಿ ಪುಡಿ ಬೆಲ್ಲ ಸೇರಿಸಿದ್ರೆ ರಾಮ್ ಪ್ರಸಾದ ರೆಡಿ ಆಗತ್ತೆ. ರಾಮನ ತಂದೆ ಯಾರು ಅಂತ ಕೇಳಿದರೆ ನಾವು ದಶರಥ ಅಂತ ಈಸಿಯಾಗಿ ಹೇಳಿಬಿಡ್ತೀವಿ. ಬಟ್ ದಶರಥನ ತಂದೆ ಯಾರು ಅಂತ ಕೇಳಿದರೆ ನಾವು ಸ್ವಲ್ಪ ಗಲಿಬಿಲಿಗೊಳ್ತೀವಿ. ಇವತ್ತು ದಶರಥನ ತಂದೆ ಯಾರು ಅಂತ ನೋಡೋಣಂತ. ದಶರಥನ ತಂದೆ ಅಜ, ಅವರ ತಂದೆ ನಾಭಾಗ್, ಮತ್ತು ಅವರ ತಂದೆ ಯಯಾತಿ, ಮತ್ತು ನಹುಷ, ಅಂಬರೀಷ, ಪಶುಶುಕ, ಮರು, ಶೀಘ್ರಗ, ಅಗ್ನಿವರ್ಣ, ಸುದರ್ಶನ, ಶಂಕಣ, ಪ್ರವೃದ್ಧ, ಮತ್ತು ಅವರ ತಂದೆ ರಘು. ರಘು ಅನ್ನೋರು ಭಾಳ ಪರಾಕ್ರಮಿ ಮತ್ತು ತೇಜಸ್ವಿ ಇದ್ರಂತೆ. ಅವರ ಹೆಸರಲ್ಲೇ ರಘುಕುಲ ಬೆಳ್ಕೊಂಡು ಹೋಯಿತು.